ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆಯ ವಿಚಾರ ಮುಕ್ತಾಯವಾಗಿದೆ. ಆದರೆ ಈಗ ಇದೇ ವಿಚಾರಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಇದು ನನ್ನ ಹೋರಾಟಕ್ಕೆ ಸಿಕ್ಕಂತಹ ಗೆಲುವು ಅಂತ ಹೇಳಿ ಜೀವರಾಜ್ ಅವರು ಹೇಳಿದ್ರೆ, ಮತ್ತೊಂದು ಕಡೆ ಕಾನೂನು ಹೋರಾಟವನ್ನ ಮಾಡೋದಾಗಿ ರಾಜೇಗೌಡ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡರಿಗೆ ಬಿಗ್ ಶಾಕ್ ಎದುರಾಗಿದೆ. 2023ರಲ್ಲಿ 201 ಮತಗಳ ಅಂತರದಲ್ಲಿ ರಾಜೇಗೌಡರು ಗೆದ್ದಿದ್ರು. ನಿನ್ನೆ 203 ಮತಗಳಿಂದ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ರಾಜೇಗೌಡರು. ಇದೀಗ ಮರು ಎಣಿಕೆಯಲ್ಲಿ 52 ಮತಗಳ ಅಂತರದಿಂದ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ರಾಜೇಗೌಡರಿಗೆ ಬಿದ್ದಂತಹ 315 ಮತಗಳು ಅಸಿಂಧು ಅಂತ ಘೋಷಣೆಯಾಗಿದೆ. ಚುನಾವಣಾ ಆಯೋಗ ಮತ್ತು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಗೆ ಇದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ನಿನ್ನೆ ಬೆಳಗ್ಗೆ 9 ಗಂಟೆಗೆ ಶುರುವಾಗಿತ್ತು ಮರು ಎಣಿಕೆಯ ಕಾರ್ಯ. ತಡರಾತ್ರಿಯವರೆಗೂ ಕೂಡ ನಡೆದಿದೆ. ಯಾರ ಮೇಲುಗೈ ಅನ್ನೋದೇ ಗೊಂದಲದ ಗೂಡಾಗಿತ್ತು. ಸಾಕಷ್ಟು ಹೈಡ್ರಾಮಗಳಾಗಿತ್ತು. ಇಲ್ಲ ರಾಜೇಗೌಡರಿಗೆ ಗೆಲುವು ಅನ್ನುವಂತಹ ಮಾತುಗಳು, ಇಲ್ಲ ಜೀವರಾಜ್ ಅವರೇ ಮುನ್ನೆಲೆಯಲ್ಲಿದ್ದಾರೆ ಅನ್ನುವಂತಹ ಮಾತುಗಳು. ಇದರ ನಡುವೆ ಈಗ ಚುನಾವಣಾ ಆಯೋಗ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜೇಗೌಡರಿಗೆ ಹಿನ್ನಡೆಯಾಗಿದೆ. ಪರಾಜಿತ ಅಭ್ಯರ್ಥಿ ಜೀವರಾಜ್ ಅವರಿಗೆ 35 ಮತಗಳ ಮುನ್ನಡೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಕೋರ್ಟ್ಗೆ ಅದನ್ನು ಸಬ್ಮಿಟ್ ಕೂಡ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಅಧಿಕೃತ ಘೋಷಣೆ ಆಗುತ್ತಾ? ಈಗ ಮತ್ತೆ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ರಾಜೇಗೌಡರು ಮುಂದಾಗ್ತಾರಾ? ಅದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 201 ಮತಗಳ ಅಂತರದಿಂದ ರಾಜೇಗೌಡರು ಇಲ್ಲಿ ಗೆಲುವನ್ನು ದಾಖಲಿಸಿದ್ರು. ಆ ಗೆಲುವನ್ನು ಪ್ರಶ್ನಿಸಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಜೀವರಾಜ್ ಅವರು ಈಗ ಕೋರ್ಟ್ನ ಮೆಟ್ಟಿಲೇರಿದ್ರು. ಈಗ ಕೋರ್ಟ್ ಸೂಚನೆಯಂತೆ ಮರು ಮತದಾನದ ಅಥವಾ ಮರು ಮತ ಎಣಿಕೆಯ ಕಾರ್ಯ ಮುಕ್ತಾಯವಾಗಿದೆ. ಅದರಲ್ಲಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಜೀವರಾಜ್ ಅವರು 35 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ.